Hello, my dear students. Hope you all are doing good. So, I welcome you all for Raghavendra Knowledge School. So, please do share and subscribe the channel, and please do share it to your friends as well, because it will be definitely helping them out in clearing the paper, as well as they'll also get the knowledge on accounting aspect. So, today we are solving accounting equation problem from February March 2020 question paper of Bangalore City University MBA. Getting my point? So this is a question. Show the accounting equation for the following transaction of Mr. Rohan for the year 2016. So this is a question of February March 2020 Bangalore City University MBA question paper, MBA program question paper. So for the same we'll be today solving it, and I'll show how to balance the accounting equation. So here you can see Rohan started a business with a cash of rupees 2,10,000. So how do we write the solution? For writing solution for accounting equation, so we have to follow this format. Okay, format bandu particulars, assets equals capital and liability. Assets equals capital and liability is the accounting equation. So ಈ particular transaction ಗೆ we have to balance the equation. ಅರ್ಥ ಆಗ್ತದೆ ಅಲ್ವಾ? ಸೊ ರೋಹನ್ ಸ್ಟಾರ್ಟೆಡ್ ದ ಬಿಸ್ನೆಸ್ ವಿತ್ ಅ ಕ್ಯಾಶ್ ಆಫ್ rupees 2,10,000 ಅಂತ ಇದೆ. So whenever we are solving any accounting equation, or whenever we are writing journal entry, we should always think from business point of view, what is coming in into the business and what is going out of the business anta. So ಈಗ ರೋಹನ್ is starting the business with cash ಅಂದರೆ ರೋಹನ್ನು ಬಿಸ್ನೆಸ್ನ ಕ್ಯಾಶ್ ಮೂಲಕ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಬಿಸ್ನೆಸ್ಗೆ ಏನು ಒಳಗಡೆ ಬರ್ತಾ ಇದೆ? ಸೊ ಬಿಸ್ನೆಸ್ಗೆ ಕ್ಯಾಶ್ ಒಳಗಡೆ ಬರ್ತಾ ಇದೆ. ಕ್ಯಾಶ್ ಯಾವ ರೀತಿನಲ್ಲಿ ಬರ್ತಾ ಇದೆ? ಕ್ಯಾಶ್ ಬರ್ತಾ ಇರೋದು ಇನ್ ದಿ ಫಾರ್ಮ್ ಆಫ್ ಕ್ಯಾಪಿಟಲ್ನಲ್ಲಿ. ಸೊ ವಾಟ್ ಈಸ್ ಕಮ್ಮಿಂಗ್ ಇನ್? ಕ್ಯಾಶ್ ಇಸ್ ಕಮ್ಮಿಂಗ್ ಇನ್ ಆ್ಯಂಡ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್. ಸೊ ಇವಾಗ ನಾವು ಮಾಡರ್ನ್ ಅಕೌಂಟಿಂಗ್ ರೂಲ್ ಪ್ರಕಾರ ನಾವು ಅನಲೈಸ್ ಮಾಡ್ತಾ ಹೋಗೋಣ. ಸೊ ರೋಹನ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂದರೆ ನಾನು ಹೀಗಷ್ಟೇ ಹೇಳಿದೆ, ಕ್ಯಾಶ್ ಇಸ್ ಕಮ್ಮಿಂಗ್ ಇನ್. ಕ್ಯಾಶ್ ಅಂದರೆ ಏನು? ಕ್ಯಾಶ್ ಇಸ್ ನಥಿಂಗ್ ಬಟ್ ಯುವರ್ ಅಸೆಟ್. ಸೊ ಅಸೆಟ್ ಯಾವಾಗ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ ಅವಾಗ ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ದೆನ್ ರೋಹನ್ನು ಬಿಸ್ನೆಸ್ನ ಕ್ಯಾಶ್ ಮೂಲಕ ಸ್ಟಾರ್ಟ್ ಮಾಡಿದ್ರೆ ನಮಗೆ ಕ್ಯಾಶು ಕೂಡ ಒಳಗಡೆ ಬರುತ್ತೆ, ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈಗ ಅದೇ ಥರನೇ ಇಲ್ಲಿ ನೋಡಿ, ಕ್ಯಾಪಿಟಲ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಈ ರೂಲ್ನ ಇಟ್ಕೊಂಡು ನಾವಿವಾಗ ಪಾಸ್ ಮಾಡೋಣ ಅಕೌಂಟಿಂಗ್ ಈಕ್ವೇಷನ್ನ. ರೋಹನ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂದರೆ ಏನು ಒಳಗಡೆ ಬರ್ತಾ ಇದೆ? ಕ್ಯಾಶ್ ಅಕೌಂಟ್. ಕ್ಯಾಶ್ ಒಳಗಡೆ ಬರ್ತಾ ಇದೆ ಯಾವ ಮೂಲಕ? ಕ್ಯಾಪಿಟಲ್ ಮೂಲಕ. ಸೊ ಕ್ಯಾಶ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ, ಕ್ಯಾಪಿಟಲ್ ಅಕೌಂಟ್ನ ಕ್ರೆಡಿಟ್ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಡೆಬಿಟ್ಟು, ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಅಂದರೆ ಏನು? ಅಸೆಟ್. ಅಸೆಟ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಪಿಟಲ್ ಅಂದ್ರೇನು? ರೆಪ್ರೆಸೆಂಟೆಡ್ ಬೈ ಸಿ. ಕ್ಯಾಪಿಟಲ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾಯಿದೆ. ಯಾವ ರೂಲ್ ಪ್ರಕಾರ ಇದು ಬರದೆ? ಇಲ್ಲೇ ಕ್ಲಿಯರ್ ಆಗಿದೆ ನೋಡಿ. ಸೊ ಅಸೆಟ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಡೆಬಿಟ್ ಮಾಡಬೇಕು. ಅದೇ ಥರ ಕ್ಯಾಶ್ ಅಂದರೆ ಏನು? ಅಸೆಟ್ಟು ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೆ ಡೆಬಿಟ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಏನು ಹೇಳ್ತಿದ್ದಾರೆ? ಕ್ಯಾಪಿಟಲ್ ಯಾವಾಗ ಬಿಸ್ನೆಸ್ಗೆ ಇನ್ಕ್ರೀಸ್ ಆಗುತ್ತೆ ಕ್ರೆಡಿಟ್ ಮಾಡಿ ಅಂತ ಇದ್ದಾರೆ. ಸೊ ಕ್ಯಾಪಿಟಲ್ ಇನ್ಕ್ರೀಸಿಂಗಲ್ಲಿತ್ತು, ಸೊ ಅದಕ್ಕೆ ಕ್ರೆಡಿಟ್ ಮಾಡಿದ್ದೀನಿ. 2 ಅಂತ ಬರೆದ್ರೆ ಇಟ್ ಇಸ್ ನಥಿಂಗ್ ಬಟ್ ಕ್ರೆಡಿಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ವಾಟ್ ಇಸ್ ದಿ ಅಮೌಂಟ್ ಆಫ್ ದಿಸ್ ಟ್ರಾನ್ಸಾಕ್ಷನ್? ದಿ ಅಮೌಂಟ್ ಆಫ್ ದಿಸ್ ಟ್ರಾನ್ಸಾಕ್ಷನ್ ಇಸ್ 2,10,000. ಅಂದರೆ ಅಸೆಟ್ಟು ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ? 2,10,000. ಕ್ಯಾಪಿಟಲ್ ಎಷ್ಟು ಪ್ರಪೋರ್ಷನಲ್ ಇನ್ಕ್ರೀಸ್ ಆಗ್ತಾ ಇದೆ? 2,10,000. ಲಯಬಿಲಿಟಿ 0. ಅಟ್ ದ ಎಂಡ್ ಆಫ್ ದಿಸ್ ಟ್ರಾನ್ಸಾಕ್ಷನ್ ಅಕೌಂಟಿಂಗ್ ಈಕ್ವೇಷನ್ ಬಂದು 2,10,000 ಈಕ್ವಲ್ಸ್ 2,10,000 ಪ್ಲಸ್ 0 ಬರುತ್ತೆ. ಸೊ ಫಸ್ಟ್ ಈಕ್ವೇಷನ್ ಟ್ಯಾಲಿ ಆಯಿತು ನನಗೆ, ಫಸ್ಟ್ ಟ್ರಾನ್ಸಾಕ್ಷನ್. ಈಗ ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡೋಣ. ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ 22,000. ಅಗೇನ್ ವೆರಿ ಸಿಂಪಲ್ ಆಗಿ ನಾವೇನು ಮಾಡಬೇಕು? ಯಾವಾಗಲೂ ಅನಲೈಸ್ ಮಾಡಬೇಕು, ವಾಟ್ ಈಸ್ ಕಮ್ಮಿಂಗ್ ಇನ್, ವಾಟ್ ಈಸ್ ಗೋಯಿಂಗ್ ಔಟ್. ಇವಾಗ ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಅಂದಾಗ ಬಿಸ್ನೆಸ್ಸು ಗೂಡ್ಸ್ನ ಕ್ರೆಡಿಟಲ್ಲಿ ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ಸಿಗೆ ಏನು ಬರುತ್ತೆ? ಗೂಡ್ಸ್ ಬರುತ್ತೆ. ಏನು ಹೋಗುತ್ತೆ ಪರ್ಚೇಸ್ ಮಾಡಿದಾಗ? ಕ್ಯಾಶ್ ಹೊರಗಡೆ ಹೋಗುತ್ತೆ. ಬಟ್ ಆದರೆ ಇಲ್ಲಿ ಕ್ಯಾಶ್ ಹೋಗಲ್ಲ, ಬಟ್ ಕ್ರೆಡಿಟಲ್ಲಿ ತಂದಿದ್ದಾರೆ.
ಅಲ್ವಾ. ಸೊ ಇವತ್ತು ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ, ಬಟ್ ಕ್ಯಾಶ್ ಇವತ್ತು ಪೇ ಮಾಡಲ್ಲ. ಇನ್ ಫ್ಯೂಚರ್ ಡೇಟಲ್ಲಿ ಅವರು ಪೇ ಮಾಡ್ತಾರೆ, ಬಿಕಾಸ್ ದೇ ಬ್ರಾಟ್ ಅ ಗೂಡ್ಸ್ ಆನ್ ಕ್ರೆಡಿಟ್. ಸೊ ಅದಕ್ಕೆ ಒಳಗಡೆ ಏನು ಬರ್ತಾ ಇದೆ, ಅಸೆಟ್ಸ್ ಬರ್ತಾ ಇದೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎನ್ ಅಸೆಟ್. ಸೊ ಇವಾಗ ನಾವು ಈ ರೂಲ್ ಪ್ರಕಾರ ನೋಡೋಣ. ಸೊ ಪರ್ಚೇಸ್ ಮಾಡಿದಾಗ ನಮಗೆ ಅಸೆಟ್ಸು ಒಳಗಡೆ ಬರುತ್ತೆ. ಅಸೆಟ್ಸ್ ಒಳಗಡೆ ಬಂದಾಗ ಬಿಸ್ನೆಸ್ಗೆ ಅಸೆಟ್ ಬ್ಯಾಲೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಅಸೆಟ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದಾಗ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಸೊ ಇವಾಗ ನಾವು ಪರ್ಚೇಸ್ ಗೂಡ್ಸ್ ಆನ್ ಕ್ರೆಡಿಟ್ ಅಂದಾಗ ಪರ್ಚೇಸಸ್ ಅಕೌಂಟ್ನ ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಬಿಕಾಸ್ ಪರ್ಚೇಸ್ ಮಾಡಿದಾಗ ಅಸೆಟ್ ಬರುತ್ತೆ, ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಎಸ್ ಆರ್ ನೋ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ. ಟು ಕ್ರೆಡಿಟರ್ ಅಕೌಂಟ್. ಕ್ರೆಡಿಟರ್ ಅಂದರೆ ಯಾರು, ನಮಗೆ ಯಾರು ಸಾಲ ಕೊಡ್ತಾನೆ, ನಮಗೆ ಅಂದರೆ ಬಿಸ್ನೆಸ್ಗೆ ಯಾರು ಸಾಲ ಕೊಡ್ತಾನೆ. ಸೊ ನಾವು ಸಾಲದಲ್ಲಿ ತೊಗೊಂಬಂದರೆ ಏನಾಗುತ್ತೆ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ರೆಡಿಟರ್ ಅಕೌಂಟ್. ಸೊ ಕ್ರೆಡಿಟರ್ ಅಂದರೆ ಸಾಲ, ನಮಗೆ ಯಾರು ಸಾಲ ಕೊಡ್ತಾನೆ ಅವನು ಕ್ರೆಡಿಟರ್ ಆಗ್ತಾರೆ. ಸೊ ನಮಗೆ ಸಾಲ ಕೊಟ್ಟಾಗ ಏನಾಗುತ್ತೆ, ಬಿಸ್ನೆಸ್ಗೆ ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲೇನಾಗ್ತದೆ, ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ 22,000 ಅಸೆಟ್ಸ್ ಒಳಗಡೆ ಬಂತು. ಸೊ ಪರ್ಚೇಸ್ ಅಕೌಂಟು ಡೆಬಿಟ್ ಟು ಅಸೆಟ್ ಇನ್ಕ್ರೀಸ್. ದೆನ್ ಟು ಕ್ರೆಡಿಟರ್ ಅಕೌಂಟ್ ಲಯಬಿಲಿಟಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಟ್ ದ ಎಂಡ್ ಆಫ್ ದಿಸ್ ಟ್ರಾನ್ಸಾಕ್ಷನ್ ವಾಟ್ ಇಸ್ ದಿ ಅಮೌಂಟ್, 22,000. ಸೊ ಇದು 22,000 ಈಕ್ವಲ್ಸ್ ಕ್ಯಾಪಿಟಲ್ಗೆ ಏನು ಎಫೆಕ್ಟ್ ಇಲ್ಲ, ಇದು ಬಂದು 22,000. ಲಯಬಿಲಿಟಿ ಬಂದು ನಮಗೆ ಅಸೆಟ್ಸ್ ಬಂದು 22,000 ಅಷ್ಟು ಇನ್ಕ್ರೀಸ್ ಆಗ್ತದೆ, ಕ್ಯಾಪಿಟಲ್ ಬಂದು 0, ಲಯಬಿಲಿಟಿ ಬಂದು 22,000. ಸೊ ಅಟ್ ದ ಎಂಡ್ ಆಫ್ ದಿಸ್ ಟ್ರಾನ್ಸಾಕ್ಷನ್ ನಮಗೆ 2,10,000 ಪ್ಲಸ್ 22,000 ಎಷ್ಟಾಗುತ್ತೆ, ಜಸ್ಟ್ 2,10,000 ಪ್ಲಸ್ 22,000. ಸೊ ನಮಗೆ 2,32,000 ಈಕ್ವಲ್ಸ್ 2,10,000 ಪ್ಲಸ್ 0 ವಿಲ್ ಬಿ 2,10,000 ಪ್ಲಸ್ 0 ಪ್ಲಸ್ 22,000 22,000. ಸೊ ನಮಗೆ ಬೋತ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ಆಗಬೇಕಾಗಿದೆ. ಡನ್. ನೆಕ್ಸ್ಟ್, ಬ್ರಾಟ್ ಗೂಡ್ಸ್ ಫಾರ್ ಕ್ಯಾಶ್. ವೆರಿ ಸಿಂಪಲ್. ಸೊ ಬ್ರಾಟ್ ಗೂಡ್ಸ್ ಫಾರ್ ಕ್ಯಾಶ್ ಅಂದರೆ ಬಿಸ್ನೆಸ್ಸಿಗೆ ಏನು ಒಳಗಡೆ ಬರುತ್ತೆ ಮತ್ತು ಅಸೆಟ್ಸ್ ಒಳಗಡೆ ಬರುತ್ತೆ. ಏನು ಹೊರಗಡೆ ಹೋಗ್ತಾ ಇದೆ, ಗೂಡ್ಸ್ನ ತರೋದಕ್ಕೆ ಕ್ಯಾಶ್ ಕೊಡ್ತಾ ಇದ್ದಾರೆ. ಸೊ ಕ್ಯಾಶ್ ಕೂಡ ಹೊರಗಡೆ ಹೋಗ್ತಾ ಇದೆ. ಸೊ ಅವಾಗ ಅಕೌಂಟಿಂಗ್ ರೂಲ್ ಪ್ರಕಾರ ನೋಡೋಣ, ಗೂಡ್ಸ್ ಒಳಗಡೆ ಬಂದರೆ ಅಸೆಟ್ಸ್ ಒಳಗಡೆ ಬರ್ತಾ ಇದೆ. ಅಸೆಟ್ಸ್ ಬಂದರೆ ಅಸೆಟ್ ಇನ್ಕ್ರೀಸ್ ಆಗುತ್ತೆ, ಡೆಬಿಟ್ ಮಾಡಬೇಕು. ಆ ಅಸೆಟ್ನ ಪರ್ಚೇಸ್ ಮಾಡೋದಕ್ಕೆ ನಾನು ಕ್ಯಾಶಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀನಲ್ವಾ. ಸೊ ಕ್ಯಾಶ್ ಈಸ್ ಆಲ್ಸೋ ಅನ್ ಅಸೆಟ್. ಸೊ ಅಸೆಟ್ನ ಹೊರಗಡೆ ಕೂಡ ಕಳಿಸ್ತಾ ಇದ್ದೀರಾ ಕ್ಯಾಶ್ ಮೂಲಕ. ಸೊ ಅಸೆಟ್ಸ್ನ ಒಳಗಡೆ ತೊಗೊಂಬರ್ತಿದ್ದೀರಿ ಇನ್ ದ ಫಾರ್ಮ್ ಆಫ್ ಗೂಡ್ಸ್, ಅದಕ್ಕೆ ಪೇಮೆಂಟ್ ಮಾಡ್ತಿದ್ದೀರಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಆ್ಯಂಡ್ ಅಸೆಟ್ನ ಹೊರಗಡೆ ಕೂಡ ಕಳಿಸ್ತಿದ್ದೀರಾ. ಸೊ ಒಂದು ಕಡೆ ಇನ್ಕ್ರೀಸ್ ಆಗ್ತಾಯಿದೆ, ಇನ್ನೊಂದು ಕಡೆ ಡಿಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಎಂಟ್ರಿ ಏನಂತ ಬರೀತೀರಾ ನೀವು ಇವಾಗ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ವಾಟ್ ಈಸ್ ಪರ್ಚೇಸ್? asset. What is cash? Asset. When you purchase assets, assets will increase, and when you make a payment in cash, asset will decrease. So what will be the effect of this transaction? 0 equals 0 plus 0. So by the end of this transaction, accounting equation will be 2,32,000 equals 2,10,000 plus 22,000. Now let us try and analyze the fourth transaction, students. Purchased furniture for cash for rupees 2,100. Again apply the same rule. What is coming in, what is going out. So when business purchases the furniture for cash, furniture will come inside the business and cash will go outside the business. So both the furniture and cash are assets. So when furniture comes in, asset increases, debit your furniture. When cash goes out, the asset will decrease, so credit your cash. So what will be the transaction now? Furniture account debit to cash account. Furniture is an asset, increase, cash is an asset, decrease. So what will be the effect of this transaction? See, for example, I will show you here. Getting my point? So purchased furniture for cash is rupees 2,100. That means your asset value has got increased by plus 2,000
100. Similarly, your cash balance got decreased by minus 2100 plus 2100 minus 2100 will be what? 0 equals 0 plus 0. By the end of the fourth transaction, the accounting equation will be 2,32,000, 2,10,000 plus 22,000. I hope you are getting my point, students. Next, paid rent for 2,500. So when you are paying rent, rent is an expenditure or not? Rent is an expense. So when expense increases, what do we have to do? We have to debit the rent. So first we will debit the rent, students. So rent account, debit. Okay, then how do you pay a rent? Rent is basically paid with a cash. So what is cash? Cash is an asset. So when you are paying rent, your cash position will come down. That means your assets will come down. So when any assets comes down, it should be credited. When any cash balance or any asset balance comes down, it should be credited, students. So rent account debited to cash account. So where do you pay rent from? Rent is always paid from capital. Cash reflects asset. When you pay rent, your capital will come down. So any expenditure will always be paid from the capital, the initial introduction money which the business owner is giving to the business. From that we will be paying all the expenditure. Cash account, asset account. So what happens to your asset? Decreases. So your capital will also decrease and your asset will also decrease. Now we will see what is the effect of this transaction. Paid rent 2,500. So your asset will decrease by 2,500 and your capital, your assets will decrease by 2,500 and your capital will also decrease by 2,500 plus 0. By the end of this fifth transaction, you will just try and analyze 2,32,000 minus 2,500, 2,29,500 equals, then your capital was 2,10,000. 2,10,000 minus 2,500. It is 2,07,500 plus 22,000 plus 0 is 22,000. So you can just check for all the transaction whether your accounting equation is getting tallied or not. This is your asset which should be equal to your capital and liability. Now withdrew cash for personal use. So whenever the owner is withdrawing the money from the business for personal use, it is termed as drawing, students. So as the drawings increases, what should we do for drawings? We should debit it. So now I will pass the entry. As you came to know, when drawings increases, you have to debit it. So it will be like this: drawings account debit to, what is withdrawing? Is withdrawing the cash. So when is withdrawing the cash from the business, cash is an asset. So when assets are going out, what will happen to the balance of the asset? It will get decreased. So when asset decreases, when cash decreases, what should we do? We should credit. So now cash will be credited. Cash account. Getting my point? So drawings, actually it is withdrawn from the capital. So your capital will get decreased and cash is an asset. Asset will also get decreased, students. Now withdrew cash for personal use. I think amount is not being written here. I'll just check what is the amount. Withdrew cash for personal use, students. It is 900 rupees. So we'll just try to show the effect of the same transaction here. So your assets are decreased by 900 and your capital is also being decreased by 900, and this transaction has no effect on liability. So 2,29,500 minus 900 will be 2,28,600 equals, so 2,07,500 minus
900 rupees. So it is 2,06,600 plus 22,000. Now the next transaction is sold goods on credit, cost rupees 1,400 for rupees 1,600. Now please try to understand, the business is selling the goods on credit. The cost of such goods which is being sold by the business is 1,400, ಬಟ್ ದೇ ಆರ್ ಆ್ಯಕ್ಚುಲಿ ಸೆಲ್ಲಿಂಗ್ ಇಟ್ ಫಾರ್ 1,600. ಅರ್ಥ ಏನು, ನೀವು ಸೆಲ್ ಮಾಡ್ತಿರೋ ಗೂಡ್ಸಿನ ನಿಜವಾದ ಬೆಲೆ 1,400 ರುಪೀಸ್ ಇದೆ, ಬಟ್ ನೀವು ಅದರ ಮಾರ್ಕೆಟಲ್ಲಿ ನೀವು ಸೇಲ್ ಮಾಡ್ತಿರೋದು 1,600ಗೆ. ಅಂದರೆ ನೀವು 200 ರುಪೀಸು ಪ್ರಾಫಿಟ್ಸ್ ಅರ್ನ್ ಮಾಡಿದ್ದೀರಾ ಇಲ್ಲಿ ಅಂತ ಅರ್ಥ ಆಗ್ತಾ ಇದೆಯಾ? ಇವಾಗ ವೆನ್ ಬಿಸ್ನೆಸ್ ಇಸ್ ಸೆಲ್ಲಿಂಗ್ ದ ಗೂಡ್ಸ್, ವಾಟ್ ಈಸ್ ಕಮ್ಮಿಂಗ್ ಇನ್? ಈಗ ನಾವೇನೇ ಸೇಲ್ಸ್ ಮಾಡಿದ್ರು ನಮಗೆ ಏನು ಒಳಗಡೆ ಬರುತ್ತೆ? ಕ್ಯಾಶ್ ಒಳಗಡೆ ಬರುತ್ತೆ. ಯಾಕಂದರೆ ನಾವು ಸೇಲ್ ಮಾಡ್ತೀವಿ ಅಲ್ವಾ, ಫಾರ್ ದ್ಯಾಟ್ ವಿ ಆರ್ ರಿಸೀವಿಂಗ್ ಎ ಕ್ಯಾಶ್. ದೆನ್ ವಾಟ್ ಈಸ್ ಗೋಯಿಂಗ್ ಔಟ್ ಆಫ್ ದ ಬಿಸ್ನೆಸ್? Probably our product, our goods, something will go out of the business, which is always reflected by assets. Correct alva? We can sell the furniture, we can sell the machinery, whatever it might be. We can sell the car, we can sell the mobile. All those are assets. ಸೊ ನಾವು ಯಾವಾಗ ಸೇಲ್ ಮಾಡ್ತೀವಿ, ಅಸೆಟ್ಸು ನಮ್ಮ ಬಿಸ್ನೆಸ್ಸಿಂದ ಹೊರಗಡೆ ಹೋದಾಗ ಅಸೆಟ್ ಬ್ಯಾಲೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಡಿಕ್ರೀಸ್ ಆದಾಗ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ನಾವು ಸೇಲ್ ಮಾಡಿದಾಗ ನಮಗೆ ಏನು ಬರುತ್ತೆ? ಕ್ಯಾಶ್ ಒಳಗಡೆ ಬರುತ್ತೆ, ಇಫ್ ದ ಸೇಲ್ಸ್ ಈಸ್ ಆನ್ ಕ್ಯಾಶ್. ಬಟ್ ಇಲ್ಲಿ ಕ್ಯಾಶ್ ಇಲ್ಲ, ಈ ಸೇಲ್ಸು ಕ್ರೆಡಿಟಲ್ಲಿ ಆಗಿರೋದ್ರಿಂದ ನಾವು ಸೇಲ್ಸ್ನ ಕ್ರೆಡಿಟಲ್ಲಿ ಮಾಡಿದ್ದೀವಿ. ಸೊ ನಾವು ಸೇಲ್ಸಲ್ಲಿ ಕ್ರೆಡಿಟ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಪರ್ಸನ್ನ ನಾವೇನಂತ ಕರಿತೀವಿ ನಮ್ಮ ಅಕೌಂಟಿಂಗ್ ಲ್ಯಾಂಗ್ವೇಜಲ್ಲಿ? ಅಂದರೆ ಡೆಟರ್ಸ್. ನಾವೇ ಬೇರೆಯವ್ರ ಹತ್ರದಿಂದ ಸಾಲ ತೊಗೊಂಬಂದರೆ ದೆನ್ ನಾವು ಯಾರ ಹತ್ರ ಸಾಲ ತಂದಿರ್ತೀವಿ ಅವನನ್ನ ಕ್ರೆಡಿಟರ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ನಾವೇ ಬೇರೆಯವ್ರಿಗೆ ಸಾಲ ಕೊಟ್ಟರೆ, ನಾವು ಸಾಲ ಕೊಡ್ತೀವಲ್ಲ ಆ ವ್ಯಕ್ತಿನ ಡೆಟರ್ ಅಂತ ಕರಿತೀವಿ. ಸೊ ಡೆಟರ್, ಅರ್ಥ ಆಗ್ತಾ ಇದೆಯಾ? ಡೆಟರ್ ಅಕೌಂಟ್ ಏನಾಗುತ್ತೆ ಇಲ್ಲಿ? ಡೆಬಿಟ್ ಆಗುತ್ತೆ, ಡೆಟರ್ ಅಕೌಂಟ್. ಯಾಕಂದರೆ ನಾವು ಈ ವ್ಯಕ್ತಿಗೆ ಸೇಲ್ ಮಾಡಿದ್ದೀವಿ. ಓಕೆ, ಸೊ ಕ್ಯಾಶ್ ಬದಲು ಡೆಟರ್. ಯಾಕಂದರೆ ಇನ್ ಫ್ಯೂಚರಲ್ಲಿ ಅವ್ನು ನಮಗೆ ದುಡ್ಡು ಪೇ ಮಾಡ್ತಾನೆ. ಸೊ ಇನ್ ಫ್ಯೂಚರಲ್ಲಿ ಅವನಿಗೆ ನಮಗೆ ದುಡ್ಡು ಪೇ ಮಾಡಿದಾಗ ನಮ್ಮ ಅಸೆಟ್ ಬ್ಯಾಲೆನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಾಗ ನಾವು ಏನು ಮಾಡಬೇಕು? ಡೆಬಿಟ್ ಮಾಡಬೇಕು. ಸೊ ಅದಕ್ಕೆ ಡೆಟರ್ ಅಕೌಂಟ್ನ ಡೆಬಿಟ್ ಮಾಡಿದ್ದೇವೆ ಟು ಸೇಲ್ಸ್ ಅಕೌಂಟ್. ಯಾಕೆ ಅಂತಂದರೆ ಅಸೆಟ್ಟು ಹೊರಗಡೆ ಹೋಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಅಸೆಟ್ಟು ನಮಗೆ ಬಿಸ್ನೆಸ್ಸಿಂದ ಹೊರಗಡೆ ಹೋದಾಗ ಅಸೆಟ್ ಬ್ಯಾಲೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೇಲ್ಸ್ ಆದರೆ ಅಸೆಟ್ಸು ಹೊರಗಡೆ ಹೋಗೋದ್ರಿಂದ ಅಸೆಟ್ ಬ್ಯಾಲೆನ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗೋದ್ರಿಂದ ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಟು ಸೇಲ್ಸ್ ಅಕೌಂಟ್. ಅರ್ಥ ಆಗ್ತಾ ಇದೆಯಾ? ಬಟ್ ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಿದೆ, ಇಟ್ ಈಸ್ ಬೀನ್ ಸೋಲ್ಡ್ ಫಾರ್ ಪ್ರಾಫಿಟ್. ಕರೆಕ್ಟಾ? ರೆವೆನ್ಯೂ, ಇನ್ಕಮ್ಸು, ಏನೇ ಇನ್ಕಮ್ಮು, ಏನೇ ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಇದ್ದೇನೆ ಅಂತಂದರೆ ನಾವೇನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ನಮಗೆ 1,400 ಇರೋದು, ವಿ ಆರ್ ಸೆಲ್ಲಿಂಗ್ ಇಟ್ ಫಾರ್ 1,600. ಇವಾಗ 200 ರುಪೀಸ್ ಪ್ರಾಫಿಟ್ ಮಾಡ್ಕೊಂಡಿದ್ದೀವಿ, ಇನ್ಕಮ್ ಮಾಡಿದ್ದೀವಿ. ಆ ಇನ್ಕಮ್ ನಮಗೆ ಇನ್ಕ್ರೀಸ್ ಆಗ್ತದೆ ಅಲ್ವಾ? ಅದಕ್ಕೆ ನಾವು ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ಟು P&L ಅಕೌಂಟ್ ಅಂತ ಬರೀಬೇಕು. ಡೆಟಾರ್ ಅಂತಂದರೆ ನಮಗೆ ಅಸೆಟ್ ಆಗ್ತಾರೆ. ಸೇಲ್ಸ್ ಅಂದರೂ ನಮಗೆ ಅಸೆಟ್. ಒಂದು ಕಡೆ ಇಲ್ಲಿ ಸೇಲ್ ಮಾಡಿದಾಗ ಇವನು ನಮಗೆ ದುಡ್ಡು ಕೊಡಬೇಕು ಫ್ಯೂಚರ್ನಲ್ಲಿ, ಸೊ ಇವನು ಇನ್ಕ್ರೀಸ್ ಆಗುತ್ತೆ. ಅದೇ ಪ್ರಪೋರ್ಷನೇಟ್ ಇನ್ಕ್ರೀಸ್ ಆಫ್ ಅಸೆಟ್ನ ನಾವು ಹೊರಗಡೆ ಕಳಿಸೋದ್ರಿಂದ ಒಂದು ಕಡೆ ಡಿಕ್ರೀಸ್ ಆಗುತ್ತೆ. ಎನಿ ಇನ್ಕಮ್ ಅರ್ನ್ಡ್ ನಾವು ಎಲ್ಲಿಗೆ ಹಾಕ್ತೀವಿ? ಮತ್ತು ಕ್ಯಾಪಿಟಲ್ ಅಂತ ಬಿಸ್ನೆಸ್ಗೆ ಹಾಕೋತೀವಿ. ಇಲ್ಲಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಈಗ ನಾವು ಸೇಲ್ ಮಾಡಿದ ಎಷ್ಟಕ್ಕೆ? ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ 1,600. ನಾವು ಅಂದರೆ ಡೆಟರ್ ನಮಗೆ ಎಷ್ಟು ಕೊಡಬೇಕು? 1,600 ರುಪೀಸ್ ಕೊಡಬೇಕಾಗತ್ತೆ ಅಲ್ವಾ? 1,600. ಬಟ್ ನಮ್ಮ ನಿಜವಾದ ವರ್ತ್ ಆಫ್ ಗೂಡ್ಸ್ ನಮ್ಮ ಬಿಸ್ನೆಸ್ಸಲ್ಲಿ ಕಡಿಮೆ ಆಗಿದ್ದ ವ್ಯಾಲ್ಯೂ ಎಷ್ಟು? 1,400 ಅಲ್ವಾ? ಈಗ ನಮಗಿದು 1,600 ಪ್ಲಸ್ ಆಯಿತು, 1,400 ಮೈನಸ್ ಆಯಿತು ಅಸೆಟ್ಟು. ಸೊ ನಮ್ಮ ಹತ್ರ ರಿಮೈನಿಂಗ್ ಬ್ಯಾಲೆನ್ಸ್ ಉಳ್ಕೊಂಡಿದ್ದು ಎಷ್ಟಪ್ಪ? ನಮಗೆ ಉಳ್ಕೊಂಡಿದ್ದು ಪ್ಲಸ್ 200. ಅಂದರೆ ಅಸೆಟ್ ನಮಗೆ ಎಕ್ಸಾಕ್ಟಾಗಿ ಇನ್ಕ್ರೀಸ್ ಆಗಿದ್ದೆಷ್ಟು? ಅಸೆಟ್ ಇನ್ಕ್ರೀಸ್ ಆಗಿದ್ದು ನಮಗೆ 200. ಮತ್ತು ಕ್ಯಾಪಿಟಲ್ P&L ಅಕೌಂಟ್ ಪ್ರಾಫಿಟ್ಸ್ ಎಷ್ಟು ಬಂತು ನಮಗೆ? 1,400 ಮೈನಸ್ 1,600. ಸೊ ಕಾಸ್ಟ್ ಬಂದಿದ್ದು 1,400, ಬಟ್ ನಾವು ಸೇಲ್ ಮಾಡ್ತಿರೋದು ಬಂದಿದ್ದು 1,600. ಸೊ ಡಿಫ್ರೆನ್ಸ್ ಆಫ್ 200 ನಮಗೇನು? ಪ್ರಾಫಿಟ್ಸ್. ಈ 200 ಏನಾಗುತ್ತೆ? ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. 200 ಬಂದು ನಮಗೆ ಕ್ಯಾಪಿಟಲ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಗೆ ನಮಗೆ ಅಸೆಟ್ಸ್ ಎಷ್ಟು ಇನ್ಕ್ರೀಸ್ ಆಯಿತು?
200 ಇನ್ಕ್ರೀಸ್ ಆಯಿತು ಈಕ್ವಲ್ಸ್ ಕ್ಯಾಪಿಟಲ್ ಎಷ್ಟು ಇನ್ಕ್ರೀಸ್ ಆಯಿತು 200 ಇನ್ಕ್ರೀಸ್ ಆಯಿತು ಲೈಯಬಿಲಿಟಿ ಏನಾಯಿತು 0. ಸೊ ಅಟ್ ದ ಎಂಡ್ ಆಫ್ ದಿಸ್ ಟ್ರಾನ್ಸಾಕ್ಷನ್ 2,28,600 ಪ್ಲಸ್ 200 2,28,800 ಈಕ್ವಲ್ಸ್ 2,06,600 ಪ್ಲಸ್ 200 ಅಂದರೆ 2,06,800 ಪ್ಲಸ್ 22,000 ಆಯಿತು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಪೇಯ್ಡ್ ಸ್ಯಾಲರೀಸ್ ಫಾರ್ ₹1,800. ಪೇಯ್ಡ್ ಸ್ಯಾಲರಿ ಫಾರ್ ₹1,800 ಅಂದರೆ ಏನಾಗ್ತಾಯಿದೆ ಬಿಸ್ನೆಸ್ಗೆ ಸ್ಯಾಲ್ರಿ ಪೇ ಮಾಡ್ತಾ ಇದೆ. ಸ್ಯಾಲ್ರಿ ಅಂದರೆ ಏನು ಬಿಸ್ನೆಸ್ಗೆ ಎಕ್ಸ್ಪೆನ್ಸು. ಯಾವಾಗ ಬಿಸ್ನೆಸ್ ಸ್ಯಾಲ್ರಿ ಪೇ ಮಾಡುತ್ತೆ ಎಕ್ಸ್ಪೆನ್ಸಸ್ ಏನಾಗ್ತದೆ ಬಿಸ್ನೆಸ್ಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಸ್ಯಾಲ್ರಿ ಎಕ್ಸ್ಪೆನ್ಸಸ್ಸು ಬಿಸ್ನೆಸ್ಗೆ ಇನ್ಕ್ರೀಸ್ ಆದಾಗ ಏನು ಮಾಡಬೇಕು ಡೆಬಿಟ್ ಮಾಡಬೇಕು. ಅಂದರೆ ಇಲ್ಲಿ ಎಂಟ್ರಿ ಏನು ಬರಿಬೇಕು ನಾನು ಸ್ಯಾಲರಿ ಅಕೌಂಟ್ನ ಡೆಬಿಟ್ ಮಾಡಬೇಕು. ಸ್ಯಾಲರಿನ ಹೆಂಗೆ ಪೇ ಮಾಡ್ತಾರೆ ದೇ ಯೂಶಲಿ ಪೇ ಇಟ್ ಇನ್ ಕ್ಯಾಶ್. ಸೊ ನಾವು ಸ್ಯಾಲ್ರಿನ ಕ್ಯಾಶಲ್ಲಿ ಪೇ ಮಾಡ್ತೀವಿ. ಸೊ ಕ್ಯಾಶ್ ಅಂದರೆ ಏನು ಅಸೆಟ್ಟು. ಸೊ ನಾವು ಸ್ಯಾಲ್ರಿನ ಕ್ಯಾಶಲ್ಲಿ ಪೇ ಮಾಡಿದಾಗ ಅಸೆಟ್ ಬ್ಯಾಲೆನ್ಸ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಪೊಸಿಷನ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ ಬಿಸ್ನೆಸ್ನಲ್ಲಿ. ಕರೆಕ್ಟ್ ಅಲ್ವಾ? ಈಗ 50,000 ಇದೆ ನನ್ನ ಕಬೋರ್ಡಲ್ಲಿ. ನಾನು ನನ್ನ ಎಂಪ್ಲಾಯೀಸ್ಗೆಲ್ಲ ಸ್ಯಾಲ್ರಿ ಪೇ ಮಾಡಿಬಿಟ್ರೆ 50,000 ಕಬೋರ್ಡಿಂದ ತೆಗ್ದು ನನ್ನ ಹತ್ರ ಏನು ಉಳಿಯುತ್ತೆ ಏನೂ ಉಳಿಯಲ್ಲ. ಕ್ಯಾಶ್ ಪೊಸಿಷನ್ ಲೆಸ್ ಆಯಿತು. ಲೆಸ್ ಆದಾಗ ಏನು ಮಾಡಬೇಕು ನಾನು ಕ್ರೆಡಿಟ್ ಮಾಡಬೇಕು. ಸೊ ಟು ಕ್ಯಾಶ್ ಅಕೌಂಟ್ ಅಂತ ಬರಿತೀನಿ. ಸೊ ಸ್ಯಾಲ್ರಿನ ನಾವು ಯಾವುದರಿಂದ ಪೇ ಮಾಡ್ತೀವಿ ನನ್ನ ಹತ್ರ ಇರೋ ಕ್ಯಾಪಿಟಲಿಂದ ಪೇ ಮಾಡ್ತೀನಿ. ಅವಾಗ ಏನಾಗುತ್ತೆ ಕ್ಯಾಪಿಟಲ್ ಕಡಿಮೆ ಆಗುತ್ತೆ. ಅದನ್ನು ಯಾವ ಮುಖಾಂತರ ಪೇ ಮಾಡ್ತೀನಿ ಕ್ಯಾಶ್ ಮುಖಾಂತರ ಪೇ ಮಾಡ್ತೀನಿ. ನನ್ನ ಅಸೆಟ್ ಕೂಡ ಕಡಿಮೆ ಆಗುತ್ತೆ. ಸೊ ವಾಟ್ ಈಸ್ ದಿ ವ್ಯಾಲ್ಯೂ 1,800 ಅಲ್ವಾ? ಸೊ ಇವಾಗ ನೋಡೋಣ 1,800ನ ಅಸೆಟ್ಸಲ್ಲಿ ಮೈನಸ್ ಮಾಡ್ಕೊಳ್ಳಿ ಮತ್ತು ಕ್ಯಾಪಿಟಲಲ್ಲಿ ಕೂಡ 1,800 ಮೈನಸ್ ಮಾಡ್ಕೊಂಡು ಲೈಯಬಿಲಿಟಿಗೆ ಇಂಪ್ಯಾಕ್ಟು 0 ಆಗುತ್ತೆ. ಸೊ ಫೈನಲ್ ಅಕೌಂಟಿಂಗ್ ಈಕ್ವೇಷನ್ ಏನು ಬರುತ್ತೆ ಅಕೌಂಟಿಂಗ್ ಈಕ್ವೇಷನ್ ನನಗೆ ಇವಾಗ 2,28,000 ಮೈನಸ್ 2,28,800 ಮೈನಸ್ 1,800 2,27,000 ಈಕ್ವಲ್ಸ್ 2,06,800 ಮೈನಸ್ 1,800 2,05,000 ಪ್ಲಸ್ 22,000. ಸೊ ಇವಾಗ ನೀವು ನೋಡಿ ಅಕೌಂಟಿಂಗ್ ಈಕ್ವೇಷನ್ನು ಅಸೆಟ್ ಈಕ್ವಲ್ಸ್ ಕ್ಯಾಪಿಟಲ್ ಪ್ಲಸ್ ಲೈಯಬಿಲಿಟಿ ಏನಾಗಿದೆ ಟ್ಯಾಲಿ ಆಗಿದೆ. ಹಿಂಗೆ ಟ್ಯಾಲಿ ಆದರೆ ರೈಟ್ ಮಾರ್ಕು ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ. ಏನಾರ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಕ್ಲಾರಿಫೈ ಯುವರ್ ಡೌಟ್ಸ್. ಸೊ ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.